ಅಂತಂದ್ರೆ ಅಲ್ಲಿ ನಮಗೆ ಕೊಟ್ಟಿರೋದು ಅಂತಂದ್ರೆ ಆಲ್ಜಿಬ್ರಾ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಇಸ್ ಡೀಲಿಂಗ್ ವಿತ್ ದ ಸಿಂಬಲ್ಸ್ ಅಂತಂದ್ರೆ ಮಕ್ಕಳಿಗೆ ಸಿಂಬಲ್ಸ್ ನ ಯಾಕೆ ನಾವು ತಗೋತಿದೀವಿ ಅಂತಂದ್ರೆ ಇನ್ ನಂಬರ್ಸ್ ಫಾರ್ ಎಕ್ಸಾಂಪಲ್ 2 ಅಥವಾ 3 ಅಥವಾ 5 ಅಂತ ತಗೊಂಡ್ರೆ ಆ ನಂಬರ್ಗಳಿಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇದೆ ಹೌದಲ್ವಾ. ಆದ್ರೆ ಇಲ್ಲಿ ನಾವು ಆಲ್ಜಿಬ್ರಾದಲ್ಲಿ ತಗೊಳ್ಳುವಂತಹ ಒಂದು ಸಿಂಬಲ್ಸ್ ಗಳಿಗೆ ಯಾವುದೇ ಫಿಕ್ಸ್ಡ್ ವ್ಯಾಲ್ಯೂ ಇಲ್ಲ. ಏಕೆಂದ್ರೆ ಫಾರ್ ಎಕ್ಸಾಂಪಲ್ ನಾನು x ಅಂತ ತಗೋತೀನಿ. x ಇಟ್ಸ್ ಅ ವೇರಿಯಬಲ್. ಈ x ಗೆ ನಾವು 1 ಆದ್ರೂ ಕೊಡಬಹುದು, 2 ಆದ್ರೂ ಕೊಡಬಹುದು, 10 ಆದ್ರೂ ಕೊಡಬಹುದು, 100 ಆದ್ರೂ ಕೊಡಬಹುದು. ಅಂದ್ರೆ ಇನ್ ಆಲ್ಜಿಬ್ರಾ ವಿ ಡೀಲಿಂಗ್ ವಿತ್ ದ ಸಿಂಬಲ್ಸ್ ವಿಚ್ ಆರ್ ವೇರಿಯಬಲ್ಸ್ ಅಂತಂದ್ರೆ ದ ವ್ಯಾಲ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಂಬಲ್ varies according to our need. ಹಾಗಾಗಿ algebra is a branch of mathematics which is dealing with the symbols which doesn't have a proper or fixed value. ಓಕೆನಾ. ಈಗ ಅದರಲ್ಲಿ ನಾವು ಅಡಿಷನ್ ಮಾಡಬೇಕು ಅಂತಂದ್ರೆ ನಾನು ಹೇಳ್ತಿದ್ದೀನಿ ಈ ಸಿಂಬಲ್ ಗಳಿಗೆ ಫಿಕ್ಸ್ಡ್ ವ್ಯಾಲ್ಯೂ ಇಲ್ಲ ಅಂತ. ಆದ್ರೆ ನಾನು x ಅಂತ ಕನ್ಸಿಡರ್ ಮಾಡಿ ಇನ್ನೊಂದು x ಅಂತ ಕನ್ಸಿಡರ್ ಮಾಡಿದ್ರೆ these two have same value. x is same as this x, right? ಹಾಗಾಗಿ ಇಲ್ಲಿ ಸೇಮ್ ಸಿಂಬಲ್ಸ್ ಬಂದ್ರೆ they are equal but different symbols ಅಂತ ಬಂದಾಗ they are not same. For example a ಮತ್ತೆ b, a is having different value, b is having different value, we don't know that, right? ಹಾಗಾಗಿ these two are not same. ಅದಕ್ಕೆ ಮಕ್ಕಳಿಗೆ ನಾವು ಅರ್ಥ ಮಾಡ್ಕೊಳ್ಳಬೇಕು. when the symbols are same the values are equal, but when the symbols are different value may be same but we don't know, right? ಹಾಗಾಗಿ we say that two different symbols are different values. Two different symbols have two different values. ಅರ್ಥ ಆಯ್ತಾ. ಹಾಗಾಗಿ ಇಲ್ಲಿ ನಾವು ಆಲ್ಜಿಬ್ರಾದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸಿಂಬಲ್ಸ್ ಡಿಫರೆಂಟ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾನಿಪ್ಯುಲೇಷನ್ ಫಂಕ್ಷನ್ಸ್ ಏನಿದೆ, ಅಡಿಷನ್ ಆಗ್ಬೋದು, ಸಬ್ಟ್ರಾಕ್ಷನ್ ಯಾವ್ದಾದ್ರು ಆಗ್ಬೋದು, ಮ್ಯಾನಿಪ್ಯುಲೇಷನ್ ಫಂಕ್ಷನ್ ಏನಾಗುತ್ತೆ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ದೀಸ್ ಡಿಫರೆಂಟ್ ಸಿಂಬಲ್ಸ್ ಹ್ಯಾವ್ ಡಿಫರೆಂಟ್ ವ್ಯಾಲ್ಯೂಸ್. These different symbols we call it as variables. A variable is nothing but a variable is a symbol or it's something which varies according to the time. ಅಂತಂದ್ರೆ ಇದರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಓಕೆನಾ. ಅಡಿಷನ್ ಅಂತ ಬಂದ್ರೆ ನಾನು ಹೇಳಿದೆ ಸಿಂಬಲ್ಸ್ ಸೇಮ್ ಇದ್ರೆ ಏನಾಗುತ್ತೆ ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ, ಅದು ಆಡ್ ಆಗುತ್ತೆ. ಬಟ್ ಸಿಂಬಲ್ಸ್ ಡಿಫರೆಂಟ್ ಇದ್ರೆ ಅದು ಆಡ್ ಆಗಲ್ಲ, ಅದು ಹಂಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ನಾಯಿ ಪ್ಲಸ್ ಒಂದು ನಾಯಿ ಇದು ಕೂಡ ಎರಡು ನಾಯಿ ಆಗುತ್ತೆ. ಆದ್ರೆ ಒಂದು ನಾಯಿ ಪ್ಲಸ್ ಒಂದು ಬೆಕ್ಕು ಏನಾಗುತ್ತೆ, ಒಂದು ನಾಯಿ ಒಂದು ಬೆಕ್ಕೆ ಆಗುತ್ತೆ ಹೊರತು ಎರಡು ಬೆಕ್ಕು ಅಥವಾ ಎರಡು ನಾಯಿ ಅಂತ ಆಗಲ್ಲ. ಅದೇ ತರನೇ ಇಲ್ಲೂ ಕೂಡ ನೋಡಿ ಎಕ್ಸಾಂಪಲ್ x ಪ್ಲಸ್ 3x ಇಸ್ ಈಕ್ವಲ್ ಟು ಏನಾಗುತ್ತೆ 3 ಪ್ಲಸ್ 1 4x. ಆದ್ರೆ ಇಲ್ಲಿ a ಪ್ಲಸ್ 2b ಅಂತ ಇದ್ದಾಗ ಆನ್ಸರ್ ಏನಾಗುತ್ತೆ a ಪ್ಲಸ್ 2b ನೇ ಆಗುತ್ತೆ. ಯಾಕೆಂದ್ರೆ ಇಲ್ಲಿ x symbols are same, so symbols same we directly add up, but here there are two different symbols, so because of these two different symbols we can't offer any manipulation, so we write it as it is. But ಇಲ್ಲಿ ಇದೆ ಹೇಗೆ ನೋಡಿ a plus 2b plus 3a ಅಂತ ಇದೆ. ಇಲ್ಲಿ a 3a ಮತ್ತೆ a ಸಿಂಬಲ್ ಸೇಮ್ ಆಯ್ತಾ, ಬಟ್ 2b ಡಿಫರೆಂಟ್ ಆಯ್ತು. ಅವಾಗ ಆನ್ಸರ್ ಏನಾಗುತ್ತೆ a plus 3a is equal to 4a plus 2b ಅಂತ ಅಂದ್ರೆ ನಾವು ಚೆಕ್ ಮಾಡಬೇಕಾಗಿಷ್ಟೇ. when the symbols are same we can manipulate in according to the manipulation functions, but when symbols are different we keep them as it is. ಅರ್ಥಾಯ್ತಲ್ಲ. ಸೊ ಈ ತರ ಆಲ್ಜಿಬ್ರಾದಲ್ಲಿ ಅಡಿಷನ್ ಮಾಡೋದು ನೀವು ನೋಡ್ಬೇಕಾಗಿರೋದು ಸಿಂಬಲ್ಸ್ ಸೇಮ್ ಇದಾವ ಅಥವಾ ಡಿಫರೆಂಟ್ ಇದಾವ ಅಂತ. ಓಕೆನಾ. ಸೊ ಈ ತರದ ಮಕ್ಕಳ ಇದು ಕೂಡ ಹೋಮ್ವರ್ಕ್ ಇರುತ್ತೆ, ಹೋಮ್ವರ್ಕ್ ಫಾರ್ 5 ಪ್ರಾಬ್ಲಮ್ಸ್. ಮಕ್ಕಳು ಅಡಿಷನ್ ಆಗ್ತದಲ್ವಾ. ಈಗ ಅದೇ ತರ ಸೇಮ್ ಸಬ್ಟ್ರಾಕ್ಷನ್ ಮಾಡಿ. ಈಗ ಇಲ್ಲಿ ಸಬ್ಟ್ರಾಕ್ಷನ್ ಕ್ವಶನ್ when the symbols are same ಇದ್ದಾಗ ನಾವೇನ್ ಮಾಡ್ಬೇಕು ಅವನ್ನ ಮ್ಯಾನಿಪುಲೇಟ್ ಮಾಡಬಹುದು. ಆದ್ರೆ ಸಿಂಬಲ್ಸ್ ಡಿಫರೆಂಟ್ ಇದ್ದಾಗ ನಾವು ಮ್ಯಾನಿಪುಲೇಟ್ ಮಾಡಕ್ಕೆ ಆಗಲ್ಲ, ಅದು ಹಾಗೆ ಇರಬೇಕು. ಅರ್ಥ ಆಯ್ತಲ್ವಾ. ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ 7x minus 3x ಅಂತ ಒಂದು ಬಂದಿದೆ, ಇನ್ನೊಂದರಲ್ಲಿ 8x minus 2y ಇದೆ. ಓಕೆನಾ. ಸೊ here we have
ಸೇಮ್ ಸಿಂಬಲ್ 7x - 3x ಅಂದ್ರೆ 7x ಅಲ್ಲಿ 3x ಹೋದ್ರೆ ಎಷ್ಟು ಉಳಿಯುತ್ತೆ? we know that 4x, right? but here 8x are there, 2y's are there. ಇಲ್ಲಿ there are two different symbols, right? ಹಾಗಾಗಿ ಇಲ್ಲಿ ಯಾವುದೇ ಮ್ಯಾನಿಪ್ಯುಲೇಷನ್ ಮಾಡಕ್ ಬರಲ್ಲ ನಾವು. ಹಾಗಾಗಿ we have to keep the answer as same, 8x - 2y. ಈಗ ಸೇಮ್ ಎಕ್ಸಾಂಪಲ್ ತಗೊಂಡು 8x - 2y - 3x ಅಂತ ಇದೆ ತಂದ್ಕೊಳ್ಳೋಣ. ಈಗ ನೋಡಿ 8x ಇದೆ, 3x ಇದೆ. These are similar angles, similar symbols, right? x ಮತ್ತೆ x. ಹಾಗಾಗಿ ನಾವು ಮ್ಯಾನಿಪ್ಯುಲೇಟ್ ಮಾಡಬಹುದು. 8x - 3x ಅಂತಂದ್ರೆ 5x, 5x, but -2y, y ಗೆ ಮ್ಯಾನಿಪ್ಯುಲೇಟ್ ಮಾಡಬೇಕು. y ಫಂಕ್ಷನ್ ಇಲ್ಲಿ ಬೇರೆ ಯಾವುದು ಇಲ್ಲದೆ ಇರೋದ್ರಿಂದ we keep it as it is, 5x - 2y. ಅರ್ಥ ಆಯ್ತಲ್ಲ ಮಕ್ಕಳು? ನಾವು ಯಾವುದು ಮ್ಯಾನಿಪ್ಯುಲೇಷನ್ ಮಾಡಬೇಕು ಆಲ್ಜಿಬ್ರಾದಲ್ಲಿ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಆರ್ ದ ಸಿಂಬಲ್ಸ್ ಪ್ರೆಸೆಂಟ್ ಹಿಯರ್. ಅಲ್ಲಿ ಯಾವ ಸಿಂಬಲ್ಸ್ ಇದೆ, x ಇದೆಯಾ, y ಇದೆಯಾ, a ಇದೆಯಾ, ಏನ್ ಬೇಕಾದ್ರೂ ಇರ್ಬೋದು. ಬಟ್ ಸಿಮಿಲರ್ ಇದೆಯಾ, ಡಿಸಿಮಿಲರ್ ಇದೆಯಾ, ಅಥವಾ ಸೇಮ್ ಸಿಂಬಲ್ಸ್ ಇದ್ರೆ ಹೇಗೆ, ಡಿಫರೆಂಟ್ ಸಿಂಬಲ್ಸ್ ಇದ್ರೆ ಹೇಗೆ ಅಂತ. ಓಕೆನಾ? ಅಥವಾ ನಾವು ಅದಕ್ಕೆ ಲೈಕ್ ಸಿಂಬಲ್ಸ್ ಅನ್ಲೈಕ್ ಸಿಂಬಲ್ಸ್ ಅಂತ ಕರಿತೀವಿ. ಓಕೆನಾ? ಲೈಕ್ ಸಿಂಬಲ್ಸ್ ಅಂದ್ರೆ x ಮತ್ತೆ x, ದಿಸ್ ಆರ್ ಟು ಸಿಮಿಲರ್ ಸಿಂಬಲ್ಸ್, ರೈಟ್? ಹಾಗಾಗಿ ಲೈಕ್ ಸಿಂಬಲ್ಸ್ ಅಥವಾ ಅನ್ಲೈಕ್ ಸಿಂಬಲ್ಸ್ ಇದ್ರೆ ಚೆಕ್ ಮಾಡಿಕೊಂಡೇ ನಾವು ಮ್ಯಾನಿಪ್ಯುಲೇಷನ್ ಮಾಡಬೇಕು. ಕ್ಲಿಯರ್? ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಈಸಿನೇ ಇರುತ್ತೆ, ನಿಮಗೆ ಗೊತ್ತಿರೋ ಮಾಮೂಲಿ ಅಡಿಷನ್ ಸಬ್ಟ್ರಾಕ್ಷನ್ ಇರುತ್ತೆ. ಬಟ್ ನಾವು ಯಾವ್ದಾದ್ರು ಒಂದು ಸಿಂಬಲ್ಸ್ ಮಿಸ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ತಿಳ್ಕೊಂಡ್ರಿ. ಇದನ್ನು ಕೂಡ ಹೋಮ್ ವರ್ಕ್ಗೆ 5 ಪ್ರಾಬ್ಲಮ್ಸ್ ಮಾಡಿ. Before going to the multiplication and division in algebra, first we have to know the multiplication of function symbol, that is plus and minus. ಈ ಎರಡು ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್ ಆದಾಗ ಆನ್ಸರ್ ಯಾವ್ದು ಬರುತ್ತೆ ಅಂತ. ಏಕೆಂತಂದ್ರೆ ಇದೊಂದು ಬೇಸಿಕ್ ಕಂಪಲ್ಸರಿ ಎಲ್ಲರೂ ಗೊತ್ತಿರಲೇಬೇಕು. ಇದು ಗೊತ್ತಿದ್ರೆ ಮಾತ್ರ ನಾವು ಫರ್ದರ್ ಅಂತಂದ್ರೆ ಮುಂದೆ ಫಂಕ್ಷನ್ಸ್ ಗಳು ಏನ್ ಬರ್ತಾ ಹೋಗ್ತವೆ ಅಂದ್ರೆ ಚಾಪ್ಟರ್ ಗಳಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದು ಈ ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್. ಹಾಗಾಗಿ ಇದನ್ನೊಂದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ನಾವು ಆಲ್ಜಿಬ್ರಾದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆನಾ? ಈಗ ಫಸ್ಟ್ when plus multiplied with plus we get the answer as plus only. At the same time when the minus multiplied with minus we get the answer as plus. ಅಂದ್ರೆ ಪ್ಲಸ್ ಸಿಂಬಲ್ ಇರೋ ಒಂದು ನಂಬರು ಪ್ಲಸ್ ಸಿಂಬಲ್ ಇರೋ ಒಂದು ನಂಬರ್ ಜೊತೆ ಮಲ್ಟಿಪ್ಲೈ ಆದ್ರೆ ಈಗ ನೋಡಿ ಎಕ್ಸಾಂಪಲ್ +5 into +7 gives you answer 7 5s are 35, that is +35. ಅದೇ ತರ when two numbers have minus symbol, that is -3 into -4. Here these two numbers having negative value minus, so that two negative values are multiplied, we get the positive value. Minus into minus, here minus into minus, plus 4 3s are 12. Clear? ಅದೇ ತರ two different symbols ಅಂತಂದ್ರೆ ಒಂದು ಪಾಸಿಟಿವ್ ನಂಬರ್ ಇನ್ನೊಂದು ನೆಗೆಟಿವ್ ನಂಬರ್ ಮಲ್ಟಿಪ್ಲೈ ಆಗುತ್ತೆ. plus into minus we get the symbol as negative. When the positive number is multiplied with the negative number, we get the output or we get the result as negative number. For example, -4 is multiplied with +5, we get the answer as 5 4s are 20. But here one is a negative number, another is the positive number, we get minus into plus minus, so we get the output or we get the result as negative number. In the same way, when minus is multiplied with plus, this symbol is vice versa, we get the symbol as minus. ಅಂದ್ರೆ one negative number ಇನ್ನೊಂದು ಪಾಸಿಟಿವ್ ನಂಬರ್ ಜೊತೆ ಮಲ್ಟಿಪ್ಲೈ ಆದ್ರೆ we get the answer as negative number only. For example, +7 multiplied with
3. We get the answer as minus plus minus 7 3s are 21. ಇಲ್ಲಿ ನಾವು ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಸ್ ದಟ್ ದ ನಂಬರ್ ಆರ್ ಇಸ್ ದಟ್ ದ ಸಿಂಬಲ್ ಇಸ್ ಅ ನೆಗೆಟಿವ್ ಸಿಂಬಲ್. ನೆಗೆಟಿವ್ ಇಸ್ ನಥಿಂಗ್ ಬಟ್ ಮೈನಸ್. ಈಗ ನಿಮಗೆ ನಂಬರ್ ಸಿಸ್ಟಮ್ ಅಲ್ಲಿ ಗೊತ್ತಿದೆ, ನಂಬರ್ಸ್ ಹೋಲ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ ನಮಗೆ ನಂಬರ್ಸ್ ಒಂದು ಇದನ್ನ ಲೈನ್ ನ ಕನ್ಸಿಡರ್ ಮಾಡಿದ್ರೆ 0 ಇದೆ, 0 ಇಂದ ರೈಟ್ ಸೈಡ್ಗೆ ಮೂವ್ ಆದ್ರೆ ವಿ ಗೆಟ್ ಪಾಸಿಟಿವ್ ನಂಬರ್ಸ್. ಅದೇ ತರ 0 ಇಂದ ಲೆಫ್ಟ್ ಗೆ ಮೂವ್ ಆದ್ರೆ ವಿ ಗೆಟ್ ನೆಗೆಟಿವ್ ನಂಬರ್ಸ್. ಸೊ when we multiplied a positive number with a negative number, we get the result as negative number. When we multiply positive number with a positive number, we get the positive number, and when we multiply the negative number with a negative number, we get the positive number. Plus into plus is plus, minus into minus is plus, plus into minus is minus, and minus into plus is minus. ಮಕ್ಕಳ ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಮ್ಯಾಥಮೆಟಿಕ್ ಫಂಕ್ಷನ್ಸ್ ಲೈಕ್ ಪ್ಲಸ್ ಆರ್ ಮೈನಸ್, ನಾವು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಸಿಂಬಲ್ಸ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವು ನೋಡಬೇಕಾಗೋದು ಈಸ್ ದಟ್ ದ ನಂಬರ್ ಆರ್ ದಟ್ ನಂಬರ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ವೆನ್ ಪಾಸಿಟಿವ್ ನಂಬರ್ ಇಸ್ ಮಲ್ಟಿಪ್ಲೈಡ್ ವಿತ್ ಅ ಪಾಸಿಟಿವ್ ನಂಬರ್ ವಿ ಗೆಟ್ ಅ ಪಾಸಿಟಿವ್ ರಿಸಲ್ಟ್. ವೆನ್ ದ ನೆಗೆಟಿವ್ ನಂಬರ್ ಇಸ್ ಮಲ್ಟಿಪ್ಲೈಡ್ ವಿತ್ ಅ ನೆಗೆಟಿವ್ ನಂಬರ್ ವಿ ಗೆಟ್ ಪಾಸಿಟಿವ್ ರಿಸಲ್ಟ್. But when we multiply two different numbers like one positive number, one negative number, we get the result as the negative numbers. So ಈ ಒಂದಷ್ಟು ಈ ಒಂದು ಕರ್ವ್ ಇದೆ, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾ ಇರೋದೇ ಈ ಮಲ್ಟಿಪ್ಲಿಕೇಶನ್ ಅಲ್ಲಿ. ಅವರಿಗೆ ಸಿಂಬಲ್ ಮಲ್ಟಿಪ್ಲಿಕೇಶನ್ ಚಿಕ್ಕ ರಾಂಗ್ ಆದ್ರೆ ನಮಗೆ ಗೊತ್ತಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಸ್ಟೆಪ್ ರಾಂಗ್ ಆದ್ರೆ ಹೋಲ್ ಪ್ರಾಬ್ಲಮೇ ರಾಂಗ್ ಆಗೋದ್ರಿಂದ ನೀವು ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಒನ್ ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್ ಈ ಟೇಬಲ್ ನಿಮಗೆ ಕಲಿತಿರಲೇಬೇಕು. ಈ ಟೇಬಲ್ ಅಲ್ಲಿ ನೀವು ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಆನ್ಸರ್ ಅಥವಾ ನಿಮ್ಮ ರಿಸಲ್ಟ್ ನಿಂತಿರುತ್ತೆ. ಹಾಗಾಗಿ ದಿಸ್ ಮಲ್ಟಿಪ್ಲಿಕೇಶನ್, ದಿಸ್ ಟೇಬಲ್ ಯು ಹ್ಯಾವ್ ಟು ಲರ್ನ್. ಅಂಡ್ ಫಾರ್ ಯುವರ್ ಹೋಮ್ ವರ್ಕ್ ಐ ಟೋಲ್ಡ್ ದಟ್ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಈ ಟೇಬಲ್ ನ 2 ಸಲ ಬರಬೇಕು, ಓಕೆನಾ? ಬಟ್ ಕಲ್ತಿರ್ಬೇಕು ಕಂಪಲ್ಸರಿ. ಮೊದಲು ಗೊತ್ತಾಯ್ತಲ್ಲ ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್. ಈಗ ಅದು ಗೊತ್ತಾದ್ರೆ ನೆಕ್ಸ್ಟ್ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಬಂದ್ರೆ ಈ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ಬೇಕಾದ್ರು ಇಸ್ ದಟ್ ದ ಸಿಂಬಲ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಈಗ ನೋಡುವ ಫಾರ್ ಎಕ್ಸಾಂಪಲ್ ವೆನ್ ಐ ಮಲ್ಟಿಪ್ಲೈ x with 2x here, these two symbols are same, right? What happens? For example, when I multiply 2 with 2, I get answer as 4. But I can write this as 2 square, right? In same way, when two similar symbols are multiplied, we get the square of it. X into x square. But here there is nothing, right? But when symbol prefix is, there is no prefix, then they present the number 1. So when 2 multiplied with 1, we get 2 ones are 2. But like you see, when two same symbols are multiplied, we get the square, cube, or the power, and power is added. For example, you know, in the problem, same thing. X cube multiplied with 3x square. Okay, na? You know, symbol is same, but the powers of symbols are different. When a symbol having some power is multiplied, the power of the symbols get added. That is x cube into x square. We get x cube plus 3 plus 2. That is x power 5. Here, as I said before, there is nothing but there is 1 is present, there is a prefix. So 3 ones are 3. So we have to see here when the symbols having
same symbol are like symbols when get multiplied. If the symbols have powers, then that powers are added in the result. Powers irodu add up ಆಗುತ್ತೆ ಇಲ್ಲಿ result ಅಲ್ಲಿ add up ಆಗಿ we get as x power 5 here. Okay, what happens if we multiply two different symbols? Let us see now. See here, 4x is multiplied with 2y. What happened here is there are two different symbols, right? When we multiplied it, we write it as x into y as xy. That means xy, when I write xy, there present the symbol multiplication here. So we can write x into y as xy, 4 into 2, 8. The answer is 8xy. ಗೊತ್ತಾಯ್ತಲ್ವಾ? ಅಂದ್ರೆ ಇಲ್ಲಿ ಟೂ ಸಿಂಬಲ್ಸ್ ಮಲ್ಟಿಪ್ಲೈ ಆದಾಗ ನಾವು ಡೈರೆಕ್ಟ್ xy ಅಂತ ಬರ್ದೀನಿ. ಬಟ್ ಇಲ್ಲಿ xy ಅಂತ ಬಂದ್ರು ಇದೇನು ಸಿಂಬಲ್ ಇಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್ ಇದ್ದೇ ಇರುತ್ತೆ. ಯಾವ ತರಪ್ಪ ಅಂತಂದ್ರೆ ನಾನು ಇದನ್ನ ಕೊಟ್ಬಿಟ್ಟು ಪುಟ್ ನಾನು ಈ x ಮತ್ತೆ y ಗೆ ವ್ಯಾಲ್ಯೂಸ್ ಕೊಟ್ಟಾಗ ಪುಟ್ x is equal to 2, y is equal to 3 ಅಂತ ಕೊಡ್ತೀನಿ. ಆಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ 4x into 2y ಅದು 8xy ಅಂತ ಬರ್ತಿರಲ್ವಾ? ಏನಾಗುತ್ತೆ ಅಂದ್ರೆ 8 into x ಜಾಗದಲ್ಲಿ 2, ಅದೇ ತರ y ಜಾಗದಲ್ಲಿ 3 ಆಗುತ್ತೆ. ಅವಾಗ ಏನಾಗುತ್ತೆ 8 into 2 into 3, 8 2s are 16, 16 3s are 48. ಅಂದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ x into y I write it as xy, but there is a symbol as multiplication symbol. So when I put the value to this particular symbols, we get multiplied with each of the numbers. Clear? So now two different symbols na multiply ಮಾಡಿದಾಗ ನಮಗೆ ಬರತಕ್ಕಂತಹ ವ್ಯಾಲ್ಯೂ ಆ ಎರಡು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರಬೇಕು ಅಷ್ಟೇ. ಕ್ಲಿಯರ್? ಸೊ ಈಗ ನೋಡಪ್ಪ, ಡಿಫರೆಂಟ್ ಸಿಂಬಲ್ ಇದು ಡಿಫರೆಂಟ್ ಪವರ್ಸ್ ಇದ್ರೆ ಏನ್ ಮಾಡೋದು ಅಂದ್ರೆ ಈ ಸಿಂಬಲ್ ಈ ನಂಬರ್ಗಳಿಗೆ ಅಥವಾ ಈ ಸಿಂಬಲ್ಗಳಿಗೆ ಡಿಫರೆಂಟ್ ಪವರ್ಸ್ ಇದ್ದಾಗ ಏನ್ ಮಾಡಬಹುದು ಅಂತಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬರೀತೀನಿ 2x square into 3y cube into 4x cube ಅಂತ ಆಗಿದೆ ಅಂತ ಅನ್ಕೊಳ್ಳಿ. ವಾಟ್ ಹ್ಯಾಪನ್ಸ್ ಹಿಯರ್? ನಾನು ಹಾಗೆ ಹೇಳಿದೆ, ಸಿಮಿಲರ್ ಸಿಂಬಲ್ಸ್ ಆರ್ ಲೈಕ್ ಸಿಂಬಲ್ಸ್ ಇದ್ದಾಗ ಪವರ್ಸ್ ಗೆಟ್ ಆಡೆಡ್ ಅಪ್. ಡಿಫರೆಂಟ್ ಸಿಂಬಲ್ಸ್ ಇದ್ದಾಗ ವಿ ರೈಟ್ ದೆಮ್ ಆಸ್ ಇಟ್ ಈಸ್. ಹೌದಲ್ವಾ? ಹಾಗಾಗಿ ಈಗ ನೋಡಿ 2 into 3 into 4 ಅಂತಂದ್ರೆ ನಂಬರ್ಸ್ ಬಿಫೋರ್ ದ ಸಿಂಬಲ್ಸ್ ಅಥವಾ ಪ್ರಿಫಿಕ್ಸ್ ಆಗಿರೋ ನಂಬರ್ಸ್ ಎಲ್ಲ ಮಲ್ಟಿಪ್ಲೈ ಆಗುತ್ತೆ. 2 3s are 6, 6 4s are 24. ಅದೇ ತರ x square into x cube ಅಲ್ವಾ? x ಮತ್ತೆ ಸಿಮಿಲರ್ ಲೈಕ್ ಸಿಂಬಲ್ಸ್ ಇದ್ದಾಗ ಏನಾಗುತ್ತೆ? ಪವರ್ಸ್ ಗೆಟ್ ಆಡ್ ಅಪ್, ರೈಟ್? x square into x cube we write it as x power 5. ಅದೇ ತರ ಇಲ್ಲಿ y cube ಇದೆ, ಬಟ್ ಮಲ್ಟಿಪ್ಲಿಕೇಶನ್ ಏನು ಇಲ್ಲ ಅಲ್ವಾ? we directly write it as y cube. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಸಿಂಬಲ್ಸ್ ಅಥವಾ ಆಲ್ಜಿಬ್ರಾ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಗಮನಿಸಬೇಕಾಗಿರೋದು ಫಸ್ಟ್ ಲೈಕ್ ಸಿಂಬಲ್ಸ್ ಇದೆಯಾ ಅಥವಾ ಇಲ್ವಾ. ಲೈಕ್ ಸಿಂಬಲ್ಸ್ ಇದ್ರೆ ಅದರ ಪವರ್ ಗೆಟ್ ಆಡೆಡ್ ಅಪ್ ಆಗುತ್ತೆ. ಅದೇ ತರ ಲೈಕ್ ಸಿಂಬಲ್ಸ್ ಇದ್ರೆ ಅನ್ಲೈಕ್ ಸಿಂಬಲ್ಸ್ ಇದ್ದಾಗ ವಿ ರೈಟ್ ದೆಮ್ ಆಸ್ ಇಟ್ ಈಸ್. ಪವರ್ ಇದ್ರೆ ಪವರ್ ಹಂಗೆ ಬರೀತೀವಿ, ಪವರ್ ಇಲ್ಲ ಅಂದ್ರೆ ವಿ ರೈಟ್ ದೆಮ್ ಆಸ್ ದ ಸೇಮ್. ಕ್ಲಿಯರ್ ಮಕ್ಕಳ? ಲಾಸ್ಟ್ ಫಂಕ್ಷನ್ ನಮಗೆಲ್ಲ ಗೊತ್ತಿರೋ ಹಾಗೆ ಡಿವಿಷನ್. ಈ ಡಿವಿಷನ್ ಅಲ್ಲಾದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲೂ ಅಷ್ಟೇ ಸಿಂಬಲ್ಸ್ ಲೈಕ್ ಸಿಂಬಲ್ಸ್ ಇದೆಯಾ ಅಥವಾ ಅನ್ಲೈಕ್ ಸಿಂಬಲ್ಸ್ ಇದೆಯಾ ನಾವು ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಲೈಕ್ ಸಿಂಬಲ್ಸ್ ತಗೋತೀವಿ. 15 x power 5 divided by 3x square. ಈಗ ಕರೆಕ್ಟಾಗಿ ಗಮನಿಸಿ, ಇಲ್ಲಿ ಲೈಕ್ ಸಿಂಬಲ್ಸ್ ತಗೊಂಡಿದ್ದೀನಿ. ನಂಬರ್ಸ್ ಇದೆ, ನಾನು ಹೇಳಿದ್ನಲ್ಲ ನಂಬರ್ಸ್ ಪ್ರಿಫಿಕ್ಸ್ ಆಗಿ ನಂಬರ್ಸ್ ಇದ್ದಾಗ ಆ ನಂಬರ್ಸ್ ನ ಯಾವ ಸಿಂಬಲ್ ಇದೆ, ಡಿವಿಷನ್ ಇದೆ ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದೆ ಮಲ್ಟಿಪ್ಲಿಕೇಶನ್ ನಾವು ಮಾಡಬಹುದು. ಈಗ ಯಾವ ತರ ಬರ್ಕೋಬಹುದು? 15 x power 5 divided by 3x square. ಕರೆಕ್ಟ್ ತಾನೆ?
ಇಲ್ಲಿ 3 1s 3 5s ಕ್ಲಿಯರ್. ಬಟ್ ಇಲ್ಲಿ x ಪವರ್ 5 ಇದೆ, x ಸ್ಕ್ವೇರ್ ಇದೆ. ನಾನು ನೆನ್ನೆ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೆ ಡಿವಿಷನ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಸಬ್ಟ್ರಾಕ್ಷನ್, ಕರೆಕ್ಟ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ x ಪವರ್ 5 ಇದೆಯಾ, ಇಲ್ಲಿ x ಸ್ಕ್ವೇರ್ ಇದೆಯಾ, ಇದು ಮೇಲ್ಗಡೆ ಶಿಫ್ಟ್ ಆದ್ರೆ ಅಂದ್ರೆ x ಸ್ಕ್ವೇರ್ ಮೇಲ್ಗಡೆ ಶಿಫ್ಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ 5 ಬಂತ 5 ಆಗಿದೆ. ಇಲ್ಲಿ x ಪವರ್ 5 ಇಂಟು x ಪವರ್ -2 ಆಗುತ್ತೆ. ಅಂತಂದ್ರೆ ಡಿನಾಮಿನೇಟರ್ ನಂಬರು ನ್ಯೂಮರೇಟರ್ ತಗೊಂಡಾಗ ಆ ನಂಬರು ಪವರ್ ಏನಿದೆ ನೆಗೆಟಿವ್ ಆಗುತ್ತೆ. ಅಥವಾ ಇನ್ ಅದರ್ ವರ್ಡ್ಸ್ ಹೇಗೆ ಹೇಳ್ಬೋದಪ್ಪ ಅಂತಂದ್ರೆ ಲೈಕ್ ಸಿಂಬಲ್ಸ್ ತಾನೇ ಇರೋದು. ಲೈಕ್ ಸಿಂಬಲ್ಸ್ ಇರೋದ್ರಿಂದ ನಾವೇನ್ ಮಾಡ್ಬೋದು, ಪವರ್ ನ ಮೈನಸ್ ಮಾಡಬೇಕು. ಇನ್ನಿತರ ಬರ್ಬೋದಾ ನೋಡಿ, 5 x ಪವರ್ 5 -2 ಅಂತ ಬರ್ಬೋದಾ. ಅಂದ್ರೆ ಸಿಮಿಲರ್ ಸಿಂಬಲ್ಸ್ ಇದ್ದಾಗ ನಾವು ಡಿವೈಡ್ ಮಾಡಿದ್ರೆ ಪವರ್ಸ್ ಗೆಟ್ ಸಬ್ಟ್ರಾಕ್ಟೆಡ್. ಈಗ ಏನಾಗುತ್ತೆ 5x³ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ನಾವಿಲ್ಲಿ ಚೆಕ್ ಮಾಡ್ಬೇಕಾದಷ್ಟೇ, ಲೈಕ್ ಸಿಂಬಲ್ಸ್ ಇದ್ದಾಗ ನಾವು ಡಿವೈಡ್ ಮಾಡಿದಾಗ ಇದನ್ನ ಒರಿಜಿನಲಿ ಡಿನಾಮಿನೇಟರ್ ನ್ಯೂಮರೇಟರ್ ಶಿಫ್ಟ್ ಆದ್ರೆ ಅದರ ಪವರ್ ನೆಗೆಟಿವ್ ಆಗುತ್ತೆ. ಆದ್ರೆ ಲೈಕ್ ಸಿಂಬಲ್ಸ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಪವರ್ ನ ಮೈನಸ್ ಮಾಡಬಹುದು. ಅಂದ್ರೆ ನ್ಯೂಮರೇಟರ್ ಇರೋ ನಂಬರ್ ಇರೋ ಪವರ್ ಇಂದ ಡಿನಾಮಿನೇಟರ್ ಇರೋ ಸಿಂಬಲ್ ಪವರ್ ನ ಮೈನಸ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ ಎಕ್ಸಾಕ್ಟ್ ಡಿವಿಷನ್ ಗೆ ನಮಗೆ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಬಟ್ ವಾಟ್ ಹ್ಯಾಪನ್ಸ್ ಇಫ್ ವಿ ಹ್ಯಾವ್ ಟೂ ಡಿಫರೆಂಟ್ ಸಿಂಬಲ್ಸ್? ಚೆಕ್ ಮಾಡೋಣ ಮಕ್ಕಳ. ನೋಡಿ ಗಮನಿಸಿ, ಇಲ್ಲಿ ಎ ಇದೆ ಬಟ್ ಪವರ್ ಡಿಫರೆಂಟ್ ಇದೆ ಅಲ್ವಾ. ಇಲ್ಲಿ ಅದೇ ತರ ಏನೇ ಇದೆ ಬಟ್ ಪವರ್ ಡಿಫರೆಂಟ್ ಇದೆ. ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲಿ ಡಿವಿಷನ್ ಇದೆ. ನಾವು ಅರ್ಥ ಮಾಡ್ಕೊಳ್ಳೋದಿಷ್ಟೇ, ವೆನ್ ಬೇಸ್ ಆಫ್ ಅ ನಂಬರ್ ಇಸ್ ಸೇಮ್ ಅಂಡ್ ಪವರ್ಸ್ ಆರ್ ಡಿಫರೆಂಟ್, when we multiplied those two numbers, when because of this bases are same, these powers get added up. Clear? ಅದೇ ತರ when we divide that numbers with same base and different powers, the powers get subtracted. ಅರ್ಥ ಆಯ್ತು? ಅಂದ್ರೆ ಬೇಸ್ ಸೇಮ್ ಇದ್ದಾಗ ಅದ್ರ ಪವರ್ಗಳು ಮಲ್ಟಿಪ್ಲೈ ಮಾಡಿದಾಗ ಆಡ್ ಅಪ್ ಆಗುತ್ತೆ. ಅದೇ ತರ ಡಿವೈಡ್ ಮಾಡಿದಾಗ ಮೈನಸ್ ಆಗುತ್ತೆ ಅಥವಾ ಸಬ್ಟ್ರಾಕ್ಟ್ ಆಗುತ್ತೆ. ಇದನ್ನ ಈ ಒಂದು ಐಡಿಯಾ ಬಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ ಆಗುತ್ತೆ ನಿಮ್ಗೆ. ಇದೊಂದು ಗೊತ್ತಿದ್ರೆ ನೀವು ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ತುಂಬಾ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದನ್ನ ನೀವು ಕಲ್ತಿರ್ಬೇಕು. ಇದನ್ನ ಫಾರ್ಮುಲಾ ತಗೊಳ್ಳಿ. ಈ ಫಾರ್ಮುಲಾನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಒಂದು 3 ಟೈಮ್ಸ್ ಬರ್ದಿರಿ. ಓಕೆನಾ? ಸೊ ಈಗ ವಾಟ್ ಹ್ಯಾಪನ್ಸ್ ವೆನ್ ವಿ ಡಿವೈಡ್ ಟು ಡಿಫರೆಂಟ್ ಸಿಂಬಲ್ಸ್ ನೋಡೋಣ ಮಕ್ಕಳ. ವಾಟ್ ಹ್ಯಾಪನ್ಸ್ ಇಫ್ ವಿ ಡಿವೈಡ್ ಟು ಡಿಫರೆಂಟ್ ಸಿಂಬಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ 12x³ ಡಿವೈಡೆಡ್ ಬೈ 4y² ಅಂತ. ಈಗ ಇಲ್ಲಿ x ಇದೆ, ಇಲ್ಲಿ y ಇದೆ, ಟು ಡಿಫರೆಂಟ್ ಸಿಂಬಲ್ಸ್, ರೈಟ್? ಈಗ ಏನ್ ಮಾಡ್ಕೋಬಹುದು ಇದನ್ನ, 12x³ ಡಿವೈಡೆಡ್ ಬೈ 4y² ಅಲ್ವಾ? ನೋಡಿ ನಾನು ಹೇಳಿದೆ ಪ್ರಿಫಿಕ್ಸ್ ನಂಬರ್ಸ್ ಏನಿದೆ ಅದನ್ನ ಡೈರೆಕ್ಟ್ ಡಿವೈಡ್ ಮಾಡಿತಾ 4 1s 4 3s ಹೋಯ್ತಾ. ಬಟ್ ಇಲ್ಲಿ x³ ಇದೆ, y² ಇದೆ. ನಾನು ಆಗ್ಲೇ ಹೇಳಿದಂಗೆ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ, ಪವರ್ ನೆಗೆಟಿವ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಬಂದ್ರೆ 3x³ ಬಟ್ y² ನ್ಯೂಮರೇಟರ್ ಬಂದಿದೆ ತಾನೆ, ಹಾಗಾಗಿ y ಪವರ್ -2 ಅಂದ್ರೆ ಪವರ್ ನೆಗೆಟಿವ್ ಆಗುತ್ತೆ. ಆದ್ರೆ ನಾವು ಆನ್ಸರ್ ನ ಈ ತರ ಬರಲ್ಲ, ಇದು ಕರೆಕ್ಟ್ ಆನ್ಸರ್. ಬಟ್ ನಾವು ಯೂಶುವಲಿ ಹೆಂಗ್ ಬರ್ತೀವಪ್ಪ ಅಂದ್ರೆ 3x³ ಬೈ y² ಅಂತ ಹಾಗೆ ಬರ್ತಿರ್ತೀವಿ. ಅಂದ್ರೆ ವಿ ಯೂಶುವಲಿ ರೈಟ್ ದಿಸ್ ವೇ, ಬೋತ್ ಆನ್ಸರ್ ಆರ್ ಸೇಮ್. ಯಾಕೆಂದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಬರ್ತೀನಿ, ಇಲ್ಲಿ ಡಿನಾಮಿನೇಟರ್ ನ ನ್ಯೂಮರೇಟರ್ ತಗೊಂಡ್ಬಂದು ನೆಗೆಟಿವ್ ಅಂತ ಬರ್ತೀನಿ ಅಷ್ಟೇ. ಓಕೆನಾ? ಅಂದ್ರೆ ನೆಗೆಟಿವ್ ಇರೋ ನಂಬರ್ ಕೆಳಗಡೆ ಬಂದಾಗ ಪಾಸಿಟಿವ್ ಆಗುತ್ತೆ, ಅಥವಾ ಪಾಸಿಟಿವ್ ನಂಬರ್ ಕೆಳಗಡೆ ಬಂದಾಗ ನೆಗೆಟಿವ್ ಆಗುತ್ತೆ. ಅದೇ ತರ ಕೆಳಗಡೆ ಇರೋ ನಂಬರು ಮೇಲ್ಗಡೆ ಬಂದ್ರೆ, ನೀವು ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಅಂದ್ರೆ ಪವರ್ ನೆಗೆಟಿವ್ ಆಗುತ್ತೆ. ಪವರ್ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಕ್ಲಿಯರ್? ದಿಸ್ ಈಸ್ ಅಬೌಟ್ ಡಿವಿಷನ್ ಇನ್ ಆಲ್ಜಿಬ್ರಾ. ನಾವು ಆಲ್ಜಿಬ್ರಾ ಅಂತ ಬಂದ್ರೆ ನಾವು ಆಲ್ಜಿಬ್ರಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಇವತ್ತು ಆಲ್ಜಿಬ್ರಾದಲ್ಲಿ ಬೇಸಿಕ್ ಈಕ್ವೇಷನ್ಸ್ ಇದೆ. ಅಂದ್ರೆ ಅದನ್ನ ನಿಮ್ಗೆ ಗೊತ್ತಾಗಿ a + b² a - b² ಅಥವಾ a + b³ a - b³
ಹೌದಲ್ವಾ? ಸೊ ಇದು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಫಾರ್ ಎಕ್ಸಾಂಪಲ್ ತಗೋತೀನಿ. ಇಲ್ಲಿ x ಪ್ಲಸ್ a ಇಂಟು x ಪ್ಲಸ್ b ಇದು ಮಲ್ಟಿಪ್ಲಿಕೇಶನ್ ಕರೆಕ್ಟ್ ನೋಡ್ಕೊಳ್ಳಿ. ನಾವು ಸಿಂಬಲ್ಸ್ ಮಲ್ಟಿಪ್ಲಿಕೇಶನ್ ಬರ್ತಿದ್ರಲ್ಲಿ ಜೊತೆಗೆ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಯಾವ ತರ ಬರುತ್ತೆ ಅಂತ ನೋಡೋಣ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ನಾವು ಮಲ್ಟಿಪ್ಲೈ ಮಾಡಬೇಕು. ದಿಸ್ x ವಿತ್ ದಿಸ್ ಒನ್, ದಿಸ್ x ವಿತ್ a1, ನೆಕ್ಸ್ಟ್ b ವಿತ್ x, b ವಿತ್ a. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ತರ ಅಂತ ಈಗ ನೋಡಿ, x ಇಂದ x ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? x ಇಂಟು x, x ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಇಂಟು a, x a. ಯಾಕೆಂದ್ರೆ ಮಲ್ಟಿಪ್ಲೈ ಇರುತ್ತೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದು ಮಧ್ಯೆ ಇದ್ದೇ ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಅದೇ ತರ ಕಂಪ್ಲೀಟ್ ಆಗ್ತದೆ x ಗೆ, ನೆಕ್ಸ್ಟ್ b ಗೆ, b ಇಂಟು x, ವಿ ಕ್ಯಾನ್ ರೈಟ್ ಇಟ್ ಆಸ್ xb ಆರ್ bx. ಯಾಕಂದ್ರೆ ಶಿಫ್ಟ್ ಮಾಡಬಹುದು, ನಡೆಯುತ್ತೆ. ಪ್ಲಸ್ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, a ಇಂಟು b ab. ಕರೆಕ್ಟ್ ಅಲ್ವಾ? ಅಂದ್ರೆ x ಸ್ಕ್ವೇರ್ ಪ್ಲಸ್ xa ಪ್ಲಸ್ xb ಪ್ಲಸ್ ab. ಏನು? x ಪ್ಲಸ್ a ಇಂಟು x ಪ್ಲಸ್ b is equal to x ಸ್ಕ್ವೇರ್ ಪ್ಲಸ್ xa ಪ್ಲಸ್ xb ಪ್ಲಸ್ ab. ನೋಡಿ, ಇಲ್ಲಿ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. x ಸ್ಕ್ವೇರ್ ಇದೆಯಾ, ಪ್ಲಸ್ ಇಲ್ಲಿ ಕಾಮನ್ ತೆಗೆಯೋ ಚಾನ್ಸ್ ಇದೆ. ಏನ್ ಮಾಡ್ಬೋದು? ಇಲ್ಲಿ x ಇದೆ, ಇಲ್ಲಿ x ಇದೆ, x ಕಾಮನ್ ತಗೊಂಡ್ರೆ ಏನಾಗುತ್ತೆ? a ಪ್ಲಸ್ b ಆಗುತ್ತಾ? x ನ ಕಾಮನ್ ತಗೊಂಡ್ರೆ ಇಲ್ಲಿ x ಇಂಟು a, x ಇಂಟು b ಆಗುತ್ತೆ. ಸೊ x a ಪ್ಲಸ್ x b ನ ನಾನು x ಇಂಟು a ಪ್ಲಸ್ b ಅಂತ ಬರ್ತೀನಿ, ಪ್ಲಸ್ a b. ಕ್ಲಿಯರ್? ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್. ನಾವು ಒಂದು ಫಂಕ್ಷನ್, ಆಲ್ಜಿಬ್ರಾದು ಒಂದು ಫಂಕ್ಷನ್, ಆಲ್ಜಿಬ್ರಾದು ಇನ್ನೊಂದು ಫಂಕ್ಷನ್, ಒಂದು ಫಂಕ್ಷನ್ ಇಂದ ಇನ್ನೊಂದು ಫಂಕ್ಷನ್ ನ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ ಮಲ್ಟಿಪ್ಲೈ ಮಾಡಬೇಕಾದ್ರೆ ಈಚ್ ಸಿಂಬಲ್ಸ್ ನಾವು ಈಚ್ ಸಿಂಬಲ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಕ್ಲಿಯರ್ ಮಕ್ಕಳ? ಇದೇ ತರ ನಾವು ನೆಗೆಟಿವ್ ನಂಬರ್ ಅಂದ್ರೆ x ಮೈನಸ್ a ಇಂಟು x ಮೈನಸ್ b ಅದೇನಾಗುತ್ತೆ ಅಂತ. ಯಾಕೆಂದ್ರೆ ಸಿಂಬಲ್ ಸೈಡ್ ಚೇಂಜ್ ಆಗುತ್ತೆ. ನೋಡೋಣ, x ಮೈನಸ್ a ಇಂಟು x ಮೈನಸ್ b ನೋಡೋಣ. ನೋಡಿ, ಈಗ ನಾನು ಹೇಳಿದೆ ಈಚ್ ಸಿಂಬಲ್ ವಿ ಮಲ್ಟಿಪ್ಲೈ ವಿತ್ ಈಚ್ ಆಫ್ ದಿಸ್ ಸಿಂಬಲ್ ಇನ್ ಅದರ್ ಫಂಕ್ಷನ್. ಅದೇ ತರ b ಇಂಟು x, b ಇಂಟು a. ಮಕ್ಕಳ ಇಲ್ಲಿ ಸಿಂಬಲ್ ತುಂಬಾ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ x ಮುಂಚೆ ಪ್ಲಸ್ ಇದೆ, a ಮುಂಚೆ ಮೈನಸ್ ಇದೆ. ಇಲ್ಲಿ x ಮುಂಚೆ ಪ್ಲಸ್ ಇದೆ, b ಮುಂಚೆ ಮೈನಸ್ ಇದೆ. ಓಕೆನಾ? ಈಗ ನೋಡಿ, x multiplied with x plus x multiplied with plus x, we write as plus x square. Correct? Next, x multiplied with a ಅಂದ್ರೆ plus x multiplied with minus a. Plus into minus, ನಾನು ಆಗ ಹೇಳಿದಾಗ when a positive number multiplied with a negative number, we get the answer as negative. So minus, plus into minus, minus x into a, x a. ಅದೇ ತರ. ಸೊ x ಜೊತೆ ಎರಡು ಬರಬೇಕು. ಈಗ ಮೈನಸ್ b, ಮೈನಸ್ b ಇಂಟು ಪ್ಲಸ್ ಎಕ್ಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಬಿ, ಎಕ್ಸ್ ಬಿ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಬಿ ಇಂಟು ಮೈನಸ್ ಎ ಆರ್ ಮೈನಸ್ ಎ ಇಂಟು ಮೈನಸ್ ಬಿ. ಸೊ ವೆನ್ ಟೂ ನೆಗೆಟಿವ್ ನಂಬರ್ಸ್ ಆರ್ ಮಲ್ಟಿಪ್ಲೈಡ್ ವಿತ್ ಈಚ್ ಅದರ್, ವಿ ಗೆಟ್ ದ ಆನ್ಸರ್ ಆಸ್ ಅ ಪಾಸಿಟಿವ್ ನಂಬರ್. ಸೊ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಇಂಟು ಬಿ, we write as ab. ಅಲ್ಲ ಮಕ್ಕಳ, ಸೊ ಇಲ್ಲಿ ಕಾಮನ್ ತೆಗಿಬೇಕು, ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. ಯಾಕೆಂತಂದ್ರೆ ಸಿಂಬಲ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ನ ವಿ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಇಟ್ ಸೆಲ್ಫ್. ಸೊ ಇಲ್ಲಿ ಏನಾಗಿದೆ? ಮೈನಸ್ ಎಕ್ಸ್, ಮೈನಸ್ ಎಕ್ಸ್ ಗೆ ಮೈನಸ್ ಎಕ್ಸ್ ಬಿ ಅಂತಿದ್ಯಾ? ನಾನೀಗ ಮೈನಸ್ ಎಕ್ಸ್ ನ ಕಾಮನ್ ತೆಗಿತೀನಿ. ಅವಾಗ ಏನಾಗುತ್ತೆ ನೀವು ಗಮನಿಸಿ. ಇಲ್ಲಿ ಮೈನಸ್ ಎಕ್ಸ್ ಕಾಮನ್ ತೆಗೆದ್ರೆ ಏನ್ ಗೊತ್ತಲ್ಲ, ಮೈನಸ್ ಎಕ್ಸ್ ಸಿ ಅಂತ ಇದೆಯಾ? ನಾನು ಅದರಲ್ಲಿ ಮೈನಸ್ ಎಕ್ಸ್ ನ ಕಾಮನ್ ತೆಗೆದಿದ್ದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಏನು ಉಳಿತು? ಪ್ಲಸ್ ಎ ಉಳಿತು. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಎ ಇದೆ. ಇಲ್ಲಿ ಮೈನಸ್ ಎಕ್ಸ್ ಬಿ ನಲ್ಲಿ, ಮೈನಸ್ ಎಕ್ಸ್ ಬಿ ನಲ್ಲಿ ಮೈನಸ್ ಎಕ್ಸ್ ಕ್ಯಾನ್ಸಲ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ಕಾಮನ್ ತೆಗೆದ್ರೆ ಡಿವೈಡ್ ಮಾಡೋದು ಅಂತ ಅರ್ಥ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಏನಾಯ್ತು? ಪ್ಲಸ್ ಬಿ ಉಳಿತು. ಸೊ ಪ್ಲಸ್ ಬಿ, ಇಲ್ಲಿ ಪ್ಲಸ್ ಎ ಬಿ. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ. ಈ ಪ್ಲಸ್ ನ ನಾವು ಬರದೇ ಇದ್ರೂ ನಡೆಯುತ್ತೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಮಕ್ಕಳ ಅರ್ಥ ಆಯ್ತಲ್ವಾ? ನಾವಿವತ್ತು ಕಲ್ತಿದ್ದು ಆಲ್ಜಿಬ್ರಾದಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಜೊತೆಗೆ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂದ್ರೆ
ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಥವಾ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇವೆರಡು ಜೊತೆಗೆ ಸಿಂಬಲ್ಸ್ ಅಂದರೆ ಫಂಕ್ಷನ್ ಸಿಂಬಲ್ಸು ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಅಥವಾ ಮೈನಸ್ ಇಂಟು ಮೈನಸ್, ಈ ಫಂಕ್ಷನ್ಸ್ ಜೊತೆಗೆ ಈ ಫಾರ್ಮುಲಾ ಪವರ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಅಂತ. ಸೊ ಇಷ್ಟು ಕಲ್ತಿಲ್ವಾ? ಸೊ ಇವತ್ತು ನಾವು ಕಲ್ತಿರೋ ಅಷ್ಟು ವಿಷಯಕ್ಕೂ ನಾನೀಗ ಹೋಮ್ವರ್ಕ್ ಹಾಕ್ತೀನಿ. ಈ ಹೋಮ್ವರ್ಕ್ನ ನೀವು ಕಂಪಲ್ಸರಿ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ನನಗೆ ಸಬ್ಮಿಟ್ ಮಾಡಬೇಕು. ಓಕೆನಾ? ಸೊ ಈಗ ಹೋಮ್ವರ್ಕ್ನ ಹಾಕಿರ್ತೀನಿ, ನೀವು ಹೋಮ್ವರ್ಕ್ನ ಬರ್ಕೊಳ್ಳಿ, ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಮಕ್ಕಳು ನಿಮ್ಗೆ ಇನ್ನೊಂದು ಹೇಳಿಲ್ಲ, ನಾನು ಇಲ್ಲಿ ಎಕ್ಸಾಂಪಲ್ಗೆ ಅಂತ ಏನೇನು ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಟ್ಸಲ್ಲಿ ಬರ್ದಿರಬೇಕು. ಯಾಕೆಂದ್ರೆ ಬರೀ ಹೋಮ್ವರ್ಕ್ ಮಾತ್ರ ಬರೆಯೋದು, ನಮ್ಮ ಪಾಠ ಮಾಡೋದು ನೀವು ಅಷ್ಟಕ್ಕೆ ಬಿಡೋದು ಹಂಗಲ್ಲ. ನಾನು ಇಲ್ಲಿ ಏನು ಈಚ್ ಅಂಡ್ ಎವ್ರಿ ಏನೇನು ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡು ಮಾಡಿದ್ದೀನಿ ಆ ಎಕ್ಸಾಂಪಲ್ಗಳು ಕೂಡ ನೀವು ನೋಟ್ಸಲ್ಲಿ ಬರೆದು ನನಗೆ ಸಬ್ಮಿಟ್ ಅದು ಕೂಡ ನಿಮ್ಮ ನೋಟ್ಸಲ್ಲಿ ಇರಬೇಕು. ಯಾಕೆಂದ್ರೆ ನಾವೇನು ಮಾಡಿದೀವಿ ಅಂತ ನೋಡಿದಾಗ ನೆಕ್ಸ್ಟ್ ಪ್ರಾಬ್ಲಮ್ನ ನೀವು ಮಾಡಲಿಕ್ಕೆ ಪ್ರೊಸೀಜರ್ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ನೀವು ಹೋಮ್ವರ್ಕ್ ಹಾಕಿರ್ತೀನಿ, ನೀವು ಅದನ್ನು ಕಂಪ್ಲೀಟ್ ಮಾಡಿ ನನಗೆ ನಾನು ಹೇಳಿದಾಗ ಸಬ್ಮಿಟ್ ಮಾಡಿ.